Good morning, students. Today we are going to discuss about a new chapter, National Income Accounting. This is the second chapter in part B. Part B ಅಲ್ಲಿ ಇದು ಎರಡನೇ ಚಾಪ್ಟರ್. ಫಸ್ಟ್ ಒನ್ ಇಂಟ್ರಡಕ್ಷನ್ ಟು ಮ್ಯಾಕ್ರೋ ಎಕನಾಮಿಕ್ಸ್, ಇದು ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್, ನೆಕ್ಸ್ಟ್ ಮನಿ ಅಂಡ್ ಬ್ಯಾಂಕಿಂಗ್, ಡಿಟರ್ಮಿನೇಷನ್ ಆಫ್ ಕನ್ಸಂಪ್ಷನ್ ಅಂಡ್ ಇನ್ವೆಸ್ಟ್ಮೆಂಟ್ ಅಂತಕ್ಕಂಥ ಚಾಪ್ಟರ್ಸ್. ಇವಾಗ ಇದು ನಮಗೆ ಸೆಕೆಂಡ್ ಚಾಪ್ಟರ್, ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಅಂತ. ಈ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ತಿಳ್ಕೊಳ್ಳೋದಕ್ಕೆ ಮೊದಲು ನಾವು ವಾಟ್ ಈಸ್ ಅಥವಾ ಗಿವ್ ದ ಮೀನಿಂಗ್ ಆಫ್ ನ್ಯಾಷನಲ್ ಇನ್ಕಮ್. The total money value of all final goods and services produced by a country in a year is called national income. What is national income, or give the meaning of national income andre the total money value of all final goods and services produced by a nation or produced by a country during in a year is called a national income. ಒಂದು ರಾಷ್ಟ್ರವು ಒಂದು ಗೊತ್ತಾದ ವರ್ಷದಲ್ಲಿ ಉತ್ಪಾದಿಸಲಾದ ಎಲ್ಲ ಸರಕು ಮತ್ತು ಸೇವೆಗಳ ಅಂತಿಮ ಮಾರುಕಟ್ಟೆ ಮೌಲ್ಯವನ್ನ ರಾಷ್ಟ್ರೀಯ ವರಮಾನ ಅಥವಾ ರಾಷ್ಟ್ರೀಯ ಆದಾಯ ಎನ್ನಲಾಗುತ್ತದೆ. ಇದು ರಾಷ್ಟ್ರೀಯ ಆದಾಯಕ್ಕಿರ್ತಕ್ಕಂಥ ಒಂದು ಅರ್ಥ ಏನು. ನ್ಯಾಷನಲ್ ಇನ್ಕಮ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇನ್ ಎಕನಾಮಿಕ್ಸ್ ಬಿಕಾಸ್ ದಿ ನ್ಯಾಷನಲ್ ಇನ್ಕಮ್ ಈಸ್ ದಿ ಕ್ಯಾಲ್ಕುಲೇಷನ್ ಆಫ್ ನ್ಯಾಷನಲ್ ಇನ್ಕಮ್ ಈಸ್ ವೆರಿ ಎಸೆನ್ಷಿಯಲ್ ಟು ಎವರಿ ಕಂಟ್ರಿ because based on the income earned by the country, the economic projects or economic plans or policies or any other decisions taken by the government based on its national income, based on the earnings of the government. So national income is very important to take any kind of decision regarding investment, regarding expenditure of infrastructure or development projects or introducing new technology, whatever it may be. Poverty alleviation programs or employment generation programs or construction of country, ದೇಶವನ್ನು ಅಭಿವೃದ್ಧಿಯತ್ತ ಕಟ್ಟುವುದಕ್ಕೋಸ್ಕರ, these are very very important for the calculation of national income. So it is a yardstick, it is a true yardstick to the government to implement any policy or any program in the country. ಅಂದರೆ ರಾಷ್ಟ್ರೀಯ ಆದಾಯ ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ವಿಷಯ. ಯಾಕಂದ್ರೆ ಒಂದು ದೇಶವು ತಾನು ಗಳಿಸುವ ಆದಾಯದ ಮೇಲೆ ಆ ದೇಶವು ತಾನು ರೂಪಿಸುವ ಆರ್ಥಿಕ ಯೋಜನೆಗಳಾಗಿರ್ಬೋದು, ಆರ್ಥಿಕ ನೀತಿಗಳಾಗಿರ್ಬೋದು, ಅಥವಾ ಮೂಲಭೂತ ಸೌಲಭ್ಯಗಳ ಅಭಿವೃದ್ಧಿಯಾಗಿರ್ಬೋದು, ಅಥವಾ ಬಡತನ ನಿರ್ಮೂಲನಾ ಕಾರ್ಯಕ್ರಮಗಳಾಗಿರ್ಬೋದು, ಇನ್ನಿತರ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ರಾಷ್ಟ್ರೀಯ ಆದಾಯದ ಮಾಪನ ಅನ್ನೋದು ಬಹಳ ಮುಖ್ಯವಾಗಿರ್ತದೆ. ಬಿಕಾಸ್ ಎನಿ ಪ್ರೋಗ್ರಾಮ್, ಎನಿ ಇನ್ವೆಸ್ಟ್ಮೆಂಟ್ ಈಸ್ ಪ್ಯೂರ್ಲಿ ಡಿಪೆಂಡ್ಸ್ ಅಪಾನ್ ದ ಇನ್ಕಮ್ ಆಫ್ ದ ಕಂಟ್ರಿ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂಡ್ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಎ ಯಾರ್ಡ್ಸ್ಟಿಕ್. ಅಂದ್ರೆ ಒಂದು ಊರುಗೋಲು ಇದ್ದಂಗೆ ಒಂದು ದೇಶಕ್ಕೆ ಅಂತ ರಾಷ್ಟ್ರೀಯ ಆದಾಯದ ಮಾಪನ ಅಂತಕ್ಕಂಥದ್ದು. ಹಾಗಾದ್ರೆ ವಾಟ್ ಆರ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಫ್ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಅಥವಾ ನ್ಯಾಷನಲ್ ಇನ್ಕಮ್? ರಾಷ್ಟ್ರೀಯ ಆದಾಯ ಅಂತ ತಿಳ್ಕೊಂಡಿದ್ದೀವಿ, ರಾಷ್ಟ್ರೀಯ ಆದಾಯದ ಪ್ರಾಮುಖ್ಯತೆ ಬಗ್ಗೆ ತಿಳ್ಕೊಂಡಿದ್ದೀವಿ. ಈಗ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನು ನ್ಯಾಷನಲ್ ಇನ್ಕಮ್ ಅಲ್ಲಿ? ನ್ಯಾಷನಲ್ ಇನ್ಕಮ್ ಈಸ್ ದ ಮನಿ ಇನ್ಕಮ್ ಆಫ್ ದ ಕಂಟ್ರಿ. ರಾಷ್ಟ್ರೀಯ ಆದಾಯ ಎನ್ನುವುದು ಒಂದು ದೇಶದ ಅನುರೂಪಿ ಆದಾಯವಾಗಿರುತ್ತದೆ. ರಾಷ್ಟ್ರೀಯ ಆದಾಯ ಎನ್ನುವುದು ದೇಶದ ಅನುರೂಪಿ ಆದಾಯ. ನ್ಯಾಷನಲ್ ಇನ್ಕಮ್ ಈಸ್ ದ ಮನಿ ಇನ್ಕಮ್ ಆಫ್ ದ ಕಂಟ್ರಿ. ಸೆಕೆಂಡ್ ಪಾಯಿಂಟ್, ನ್ಯಾಷನಲ್ ಇನ್ಕಮ್ ಮೆಜರ್ಮೆಂಟ್. ನ್ಯಾಷನಲ್ ಇನ್ಕಮ್ ಮೆಜರ್ಮೆಂಟ್ ಕನ್ಸಿಡರ್ಸ್ ದ particular year or generally a year
national income measurement represents particular year or generally a year. Next, while measuring the national income, only market value of final goods are to be considered. While measuring the national income, market value of final goods only to be considered. ಅಂದರೆ ರಾಷ್ಟ್ರೀಯ ಆದಾಯವು ಒಂದು ಅನರೂಪಿ ಆದಾಯವಾಗಿದೆ. ರಾಷ್ಟ್ರೀಯ ಆದಾಯವು ಒಂದು ನಿರ್ದಿಷ್ಟ ವರ್ಷಕ್ಕೆ ಸೀಮಿತವಾಗಿರುತ್ತದೆ. ರಾಷ್ಟ್ರೀಯ ಆದಾಯ ಮಾಪನ ಮಾಡುವಾಗ ಮಾರುಕಟ್ಟೆ ಬೆಲೆಯ ಅಂತಿಮ ಸರಕುಗಳನ್ನು ಮಾತ್ರ ಗಣನೆಗೆ ತೆಗೆದುಕೊಳ್ಳಲಾಗುತ್ತದೆ. ಅಂತಿಮ ಸರಕುಗಳ ಮಾರುಕಟ್ಟೆ ಬೆಲೆಯನ್ನು ಮಾತ್ರ ಗಣನೆಗೆ ತೆಗೆದುಕೊಳ್ಳಲಾಗುತ್ತದೆ. ನೆಕ್ಸ್ಟ್, to avoid the double counting, only final goods are to be considered. ಅಂದ್ರೆ ಅಂತಿಮ ಸರಕುಗಳನ್ನು ಮಾತ್ರ ಗಣನೆಗೆ ತೆಗೆದುಕೊಳ್ಳಲಾಗುತ್ತದೆ. ನೆಕ್ಸ್ಟ್, depreciation cost should be deducted while calculating the national income. ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡುವಾಗ ಸವಕಳಿ ವೆಚ್ಚವನ್ನ ಕಳೆಯಲಾಗುತ್ತದೆ, ಮೈನಸ್ ಮಾಡಲಾಗುತ್ತದೆ ಅಂತ. ನೆಕ್ಸ್ಟ್, ಇನ್ಕಮ್ ಅರ್ನ್ಡ್ ಫ್ರಮ್ ಇಲಿಗಲ್ ಆಕ್ಟಿವಿಟೀಸ್ should be deducted from the national income. Should be deducted while measuring the national income. ಅಂದ್ರೆ ಕಾನೂನು ಬಾಹಿರ ಚಟುವಟಿಕೆಗಳಿಂದ ಗಳಿಸುವ ಆದಾಯವನ್ನ ರಾಷ್ಟ್ರೀಯ ಆದಾಯ ಮಾಪನದಲ್ಲಿ ಸೇರಿಸುವುದಿಲ್ಲ. ಇವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಫ್ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್. ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡುವಾಗ ನಾವು ಗಮನಿಸಬೇಕಾದಂತ ಅಂಶಗಳೆಂದರೆ, ಮುಖ್ಯವಾದ ಅಂಶಗಳೆಂದರೆ, ರಾಷ್ಟ್ರೀಯ ಆದಾಯವು ಅನುರೂಪಿ ಆದಾಯವಾಗಿರುತ್ತದೆ. ರಾಷ್ಟ್ರೀಯ ಆದಾಯವು ಒಂದು ನಿರ್ದಿಷ್ಟ ವರ್ಷಕ್ಕೆ ಸೀಮಿತವಾಗಿರುತ್ತದೆ. ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡುವಾಗ ಅಂತಿಮ ಸರಕುಗಳನ್ನು ಮಾತ್ರ ಗಣನೆಗೆ ತೆಗೆದುಕೋಬೇಕು. ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡುವಾಗ ಸವಕಳಿ ವೆಚ್ಚವನ್ನು ಮೈನಸ್ ಮಾಡಬೇಕು. ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡುವಾಗ ಕಾನೂನು ಬಾಹಿರ ಚಟುವಟಿಕೆಗಳನ್ನು ಗಳಿಸುವ ಆದಾಯವನ್ನು ಮೈನಸ್ ಮಾಡಬೇಕು. ಇವು ಇಂಪಾರ್ಟೆಂಟ್, ಗಮನದಲ್ಲಿಟ್ಕೋಬೇಕಾಗಿರ್ತಕ್ಕಂಥ ಅಂಶಗಳು. ನೆಕ್ಸ್ಟ್, ಇವಾಗ ನಾವು ಹೇಳ್ತಾ ಇದ್ವಿ ಏನು, ಓನ್ಲಿ ಫೈನಲ್ ಗೂಡ್ಸ್, ಡಿಪ್ರಿಸಿಯೇಷನ್ ಕಾಸ್ಟ್. ಹಾಗಾದ್ರೆ ಫೈನಲ್ ಗೂಡ್ಸ್ ಅಂದ್ರೆ ಏನು? ಗೂಡ್ಸ್ ಅಂತ ಬರ್ತದೆ ಇಲ್ಲಿ. ಗೂಡ್ಸ್, ವಾಟ್ ಯು ಮೀನ್ ಬೈ ಗೂಡ್ಸ್ ಅಂದ್ರೆ ಸರಕುಗಳು ಅಂತ. ಟೈಪ್ಸ್ ಆಫ್ ಗೂಡ್ಸ್: ಫೈನಲ್ ಗೂಡ್ಸ್, intermediate goods, capital goods, consumption goods, ಗೂಡ್ಸ್ ಅಲ್ಲಿ ಪ್ರಮುಖವಾಗಿ 4 ಟೈಪ್ಸ್ ಇರ್ತದೆ. ಫೈನಲ್ ಗೂಡ್ಸ್ ಅಂತ ಇರ್ತದೆ, ಅದೇ ರೀತಿಯಾಗಿ ಇಂಟರ್ಮೀಡಿಯೇಟ್ ಗೂಡ್ಸ್ ಇರ್ತದೆ, ಕ್ಯಾಪಿಟಲ್ ಗೂಡ್ಸ್ ಇರ್ತವೆ ಮತ್ತು ಕನ್ಸಂಪ್ಷನ್ ಗೂಡ್ಸ್ ಅಂತ ಇರ್ತವೆ. ಫೈನಲ್ ಗೂಡ್ಸ್ ಅಂದ್ರೆ ಏನು? ಅಂತಿಮ ಸರಕುಗಳು. ಇಂಟರ್ಮೀಡಿಯೇಟ್ ಅಂದ್ರೆ ಮಧ್ಯವರ್ತಿ ಸರಕುಗಳು. ಕ್ಯಾಪಿಟಲ್ ಗೂಡ್ಸ್ ಅಂದ್ರೆ ಬಂಡವಾಳ ಸರಕುಗಳು. ಕನ್ಸಂಪ್ಷನ್ ಅಂದ್ರೆ ಅನುಭೋಗಿ ಸರಕುಗಳು. ವಾಟ್ ಆರ್ final goods? The goods which do not undergo any further transformation, any further transformation in the production of goods. The goods which do not undergo further transformation in the production of goods and services are called final goods. The goods which can be produced for final use, they are not past any further stages of production. They are not past any further stages in production. They are produced for final use. They do not undergo any transformation in the production process. ಅಂದ್ರೆ ಮತ್ತೊಂದು ವಸ್ತುವಿನ ಉತ್ಪಾದನೆಯಲ್ಲಿ
ತೊಡಗಿಸಲು ಸಾಧ್ಯವಾಗದೆ ಮತ್ತೆ ಮತ್ತೆ ಉತ್ಪಾದನೆಯಲ್ಲಿ ಬಳಸದೆ ಅಂತಿಮ ಬಳಕೆಗೆ ಸಿದ್ಧವಾಗಿರುವ ಸರಕುಗಳನ್ನ ಅಂತಿಮ ಸರಕುಗಳು ಅಂತ ಕರಿತೀವಿ. ಏನು ಕರಿತೀವಿ? ಅಂತಿಮ ಸರಕುಗಳು. ಎಕ್ಸಾಂಪಲ್ ಟಿವಿ, ರೆಫ್ರಿಜಿರೇಟರ್, ವಾಷಿಂಗ್ ಮಿಷನ್, ಬೈಕ್ಸ್. ಇವೇನಂದ್ರೆ ಫೈನಲ್ ಯೂಸ್. ಅಂದ್ರೆ ಏನು? ಇವು ಫೈನಲ್ ಆಗಿ ಯೂಸ್ ಆಗೋದು, ಫೈನಲ್ ಆಗಿ ಯೂಸ್ ಮಾಡ್ಬೋದು. ಟಿವಿ ತಗೊಂಡೋದ ತಕ್ಷಣ ಎಲೆಕ್ಟ್ರಿಕ್ ಪಾಯಿಂಟ್ ಪ್ಲಗ್ ಇಡೋದು, ಸ್ವಿಚ್ ಹಾಕೋದು, ಟಿವಿ ಆನ್ ಆಗುತ್ತೆ. ಅಂದ್ರೆ ಫೈನಲ್ ಯೂಸ್. ದೇರ್ ಇಸ್ ನೋ ಬೈ ಯೂಸಿಂಗ್ ದ ಟಿವಿ ವಿ ಕ್ಯಾನಾಟ್ ಪ್ರೊಡ್ಯೂಸ್ ಎನಿಥಿಂಗ್. ಯಾವುದನ್ನ ಏನೋ ಉತ್ಪಾದನೆ ಮಾಡಕ್ ಆಗೋದಿಲ್ಲ, ಫೈನಲ್ ಯೂಸ್. ಈ ತರ ವಸ್ತುಗಳು ಅಂತಿಮ ಬಳಕೆ, ಅದರಿಂದ ಮತ್ತೆ ಇನ್ನೊಂದನ್ನು ಉತ್ಪಾದನೆ ಮಾಡೋದಕ್ಕೆ ಸಾಧ್ಯವಾಗುವುದಿಲ್ಲ. ಅಂತ ವಸ್ತುಗಳು ಏನು ಕರಿತೀವಿ ಅಂದ್ರೆ ಫೈನಲ್ ಗೂಡ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಸೆಕೆಂಡ್ ಒನ್, ಇಂಟರ್ಮೀಡಿಯೇಟ್ ಗೂಡ್ಸ್. ಅಲ್ಲಿ ಪಾಠ ಮಾಡ್ತಾ ಇದೀವಮ್ಮ,